ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತಾ. ಈ ಲಾಗ್ಗೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ. ನಾನಿವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವಿವತ್ತು ತವ್ರ ಮನೆಯಿಂದ ಗಂಡ ಮನೆ ಹೋಗ್ಬೇಕಲ್ವ. 9 ತಿಂಗಳು ಬಾಣೆತನ ಮುಗಿತು, ಹೊರಟ್ವಿ. ಮಡ್ಲಕ್ಕೆಲ್ಲ ತುಂಬಿಸ್ಕೊಂಡು ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಬರಬೇಕಿತ್ತು. ಬಟ್ ಅವ್ರ ಕಾರಣಾಂತಗಳಿಂದ ಬರೋಕ್ಕಾಗಲಿಲ್ಲ. ಯಾಕೆಂದರೆ ನಮ್ಮದು ಗ್ರಾಮೋನ್ ಇದೆ. ಅಲ್ಲಿ ಆ ಊರಲ್ಲಿ ನಾವು ಗ್ರಾಮೋನ್ ಮಾಡಿದ್ವಲ್ಲ, ಆ ಊರಲ್ಲಿ ಆ ಹೋಬ್ಳಿಲಿ ಇವತ್ತು ಸಂತೆ. ತುಂಬ ಜನ ರಶ್ ಇರುತ್ತೆ. ಅಂಗಡಿ ಬಿಟ್ಟು ಬರೋಕ್ಕಾಗಲ್ಲ. ಅಂಗಡಿ ಏನಾದರೂ ಬಿಟ್ಟು ಬಂದರೆ ನಮಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಅವರು ಬರೋಕ್ಕಾಗಲಿಲ್ಲ. ಇದೇ ರೀಸನ್ನು. ನೆಕ್ಸ್ಟು ನಮ್ಮ ಅತ್ತೆ ಬರ್ಬೇಕಿತ್ತು. ಅವ್ರು ಬರಲಿ ಅಂದರೆ ಇನ್ನು ಹಸು ಬೇರೆ ಇದೆ. ಯಾರಾದರೂ ಒಬ್ಬರು ಇರಲೇಬೇಕು. ಹಸು ನೋಡಿಕೊಂಡು ಆಗೋದೇ ಇಲ್ಲ. ನೆಕ್ಸ್ಟ್ ನಮ್ಮ ಮಾವ ನಮ್ಮ ಮೈದನ ಬಂದಿದ್ದರು. ಇನ್ನು ನನ್ನ ಫ್ಯಾಮಿಲೀಲಿ ನಾವೆಲ್ಲರೂ, ನಮ್ಮ ಅಜ್ಜಿ, ನಾನು, ಪಾಪ, ಅಮ್ಮ, ನಮ್ಮ ಅತ್ತೆ ಅವರೆಲ್ಲ ಹೊರಟಿದ್ವಿ. ಯಾಕೆ ಅಂದರೆ ಶುಕ್ರವಾರ ಮಂಡೆ ತೆಗಿಸ್ತೀವಿ. ಮನೆ ಹೋಗ್ಬಿಟ್ಟು ಹಂಗೆ 9 ಮಂತ್ಸ್ ಅಲ್ವಾ, ಇನ್ನು 14 ಬಂದರೆ 10 ತಿಂಗಳಿಗೆ ಬೀಳುತ್ತೆ. ಅಷ್ಟರೊಳಗೆ ಮಂಡೆ ಕೂಡ ತೆಗೆಸ್ಕೊಬರೋಣ ಅಂತ ಹೊರಟ್ವಿ. ನಾವಿವಾಗ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ರೀಚ್ ಆದ್ವಿ. ನೆಕ್ಸ್ಟು ನಮ್ಮ ಕಡೆ ರೂಟ್ಗೆ ಯಾವ ಕಡೆ ಹೋಗಬೇಕು, ಯಾವ ರೂಟಲ್ಲಿ ಹೋದರೆ ನಮ್ಮ ಊರು ಸಿಗುತ್ತೆ, ಯಾವ ಊರ ಮೇಲೆ ಹೋದರೆ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮಡ್ಲಕ್ಕಿ ಕೂಡ ತುಂಬಿಸ್ಕೊಂಡೆ. ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು. ಏನೇ ಆದರೆ ನಮ್ಮ ಮಾವ ಸ್ವಲ್ಪ ಅರ್ಜೆಂಟು. ನೆಕ್ಸ್ಟು ಅರ್ಜೆಂಟಲ್ಲಿ ಹಿಂಗೆಂಗೋ ರೆಡಿಯಾಗಿ ಹೊರಟ್ವಿ. ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಪಾಪುನ ನಮ್ಮ ಮಾವ ಮುಂದೆ ಎತ್ಕೊಂಡು ಕೂರಿಸ್ಕೊಂಡಿದ್ರು. ಇನ್ನು ನಮ್ಮ ಮೈದನವರು ಕಾರ್ ಓಡಿಸ್ತಾಯಿದ್ರು. ನೆಕ್ಸ್ಟು ನಾವಿವಾಗ ಚಿಕ್ಕನಾಯಕನಹಳ್ಳಿ ಬಿಟ್ಟಿದ್ದಾಗ್ತಿದ್ದಂಗೆ ನಮ್ಮೂರು ಯಾವುದು ಗೊತ್ತಾ? ನಮ್ಮೂರು ಯಾವುದು ಅಂತ ನೀವು ತಿಳ್ಕೊಬೇಕು ಅಂದರೆ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿದ್ರೆ ಈ ವಿಡಿಯೋ ನಿಮಗೆ ನಮ್ಮೂರು ಯಾವುದು ಅಂತ ಗೊತ್ತಾಗುತ್ತೆ. ನಮ್ಮೂರು ಯಾವುದು ಅಂತ ಗೊತ್ತಾಯಿತು. ನೀವೇನಾರು ಆ ಊರಲ್ಲಿ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ನಾವಿವಾಗ KB ಕ್ರಾಸಿಗೆ ಬಂದ್ವಿ. KB ಕ್ರಾಸಿಗೆ ಚಿಕ್ಕನಾಯಕನಹಳ್ಳಿಯಿಂದ KB ಕ್ರಾಸಿಗೆ ಬಂದು KB ಕ್ರಾಸಿಂದ ನಾವು ನೆಕ್ಸ್ಟು ಯಾವ ಕಡೆ ಹೋಗ್ಬೇಕು ಗೊತ್ತಾ? ತುರುವೇಕೆರೆ ಕಡೆ ಹೋಗಬೇಕು. ಈ ಕಡೆ ಹೋದರೆ ಬೆಂಗಳೂರು, ಈ ಕಡೆ ಹೋದರೆ ತಿಪಟೂರು, ಮಧ್ಯ ಈಗ ಸ್ಟ್ರೈಟ್ ಹೋದರೆ ತುರುವೇಕೆರೆಗೆ ಹೋಗಬೇಕು ನಾವು. ಇವಾಗ ತೋರಿಸ್ತೀನಿ ನೋಡಿ. ಆ ಕಡೆ ಹೋದರೆ ಬೆಂಗಳೂರು, ಈ ಕಡೆ ಹೋದರೆ ತಿಪಟೂರು, ಮಧ್ಯ ತುರುವೇಕೆರೆ ಹೋಗಬೇಕು. ತುರುವೇಕೆರೆಯಿಂದ ಯಾವ ರೂಟಲ್ಲಿ ಹೋಗಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಡೆ ತನಕ ನೋಡಿ. ನಾವಿವಾಗಿರೋದು ಊರು KB ಕ್ರಾಸ್. ಇದು ಇವಾಗ KB ಕ್ರಾಸ್ ಕೂಡ ಬಿಡ್ತಾ ಇದ್ವಿ. ನೆಕ್ಸ್ಟು ಯಾವ ಊರು ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಹಾಗೆ ನೋಡ್ತಾಯಿರಿ. ನೆಕ್ಸ್ಟು ನಮ್ಮ ಪಾಪು ಅಳ್ತಾ ಇದ್ದ, ಮತ್ತು ಹಿಂದಕ್ಕೆ ಬಂದ ನಮ್ಮ ಹತ್ರ. ಹೆಂಗೆ ನೋಡ್ತಾ ಇದ್ದೇನೆ ನೋಡಿ. ಒಟ್ಟು ನಾವು ಈ ಕಾರಲ್ಲಿ 4 ಜನ, 5 ಜನ, 6 ಜನ ಹೋಗ್ತಾಯಿದ್ವಿ. ತುಂಬ ಲಗೇಜ್ ಇತ್ತು, ಹಿಂದೆಲ್ಲ ಡಿಕ್ಕಿಗೆ ತುಂಬಿಟ್ಟಿದ್ದೀವಿ. ನೆಕ್ಸ್ಟು ನಾವಿವಾಗ ಬಂದಿದ್ದೇನೆ ತುರುವೇಕೆರೆಗೆ ರೀಚ್ ಆದ್ವಿ. ಇದೇನೇ ತುರುವೇಕೆರೆ. ತುರುವೇಕೆರೆಯಿಂದ ಯಾವ ಕಡೆ ಹೋಗಬೇಕು ಅಂತ ಕೂಡ ಅಪ್ಡೇಟ್ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಈಗ ತುರುವೇಕೆರೆ ಮೇಲೆ ಚುಂಚನಗಿರಿಗೆ ಹೋಗ್ಬೋದು. ಅದೇ ಚುಂಚನಗಿರಿಗೆ ಒಂದು ರೋಡು ಇದೆ, ತಿಪಟೂರ್ಗೆ ಒಂದು ರೋಡ್ ಇದೆ. ನೆಕ್ಸ್ಟು ನಾವು ಈ ಕಡೆ ಟರ್ನ್ ಆಗಿಬಿಟ್ಟು ಈ ಕಡೆ ರೂಟಲ್ಲಿ ಹೋದರೆ ಆದಿಚುಂಚನಗಿರಿ, ಈ ರೂಟಲ್ಲಿ ಹೋದರೆ ತಿಪಟೂರು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಮ್ಮೂರ ಕಡೆ ಟರ್ನ್ ಆಗಬೇಕು. ನಮ್ಮೂರ ಕಡೆ ಟರ್ನ್ ಆಗಬೇಕು ಅಂದರೆ ನಮ್ಮೂರು ಕದಬಳ್ಳಿ. ನಮ್ಮದು ಕದಬಳ್ಳಿ ಗೊತ್ತಾ? ನೆಕ್ಸ್ಟು ಇಲ್ಲಿ ಸ್ವಲ್ಪ ಇಲ್ಲಿ ಟರ್ನ್ ಆದರೆ ಕದಬಳ್ಳಿ ರೋಡು. ಕದಬಳ್ಳಿ ನಮ್ಮೂರು.
ಕದ್ಬಳ್ಳಿ ಅಂದರೆ ಹಾಸನ ಹತ್ರ ಆಗುತ್ತೆ. ಹಾಸನ ನಮಗೆ ಒಂದು 40 ಕಿಲೋಮೀಟರ್ ಆಗುತ್ತೆ. ಚನ್ನರಾಯಪಟ್ಟಣ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಹಿರಿಸಾವೆ ಕದ್ಬಳ್ಳಿ ಹತ್ರ ನಮ್ಮೂರು. ಹಿರಿಸಾವೆ ಟೋಲು ಎಲ್ಲ. ನೆಕ್ಸ್ಟು ನಾವಿವಾಗ ತುರುವೇಕೆರೆ ಬಿಟ್ಟು ನಮ್ಮೂರ ಕಡೆ ಹೊರಟ್ವಿ. ತುರುವೇಕೆರೆ ಬಿಟ್ಟು ಹೊರಟಿಲ್ಲ, ತುರುವೇಕೆರೆ ಬಿಟ್ಟು ಕೂಡ ಮುಂದೆ ಬಂದ್ವಿ. ಇವಾಗ ನಾವು ಬಂದಿದ್ದು ನಮ್ಮ ಕದಬಳ್ಳಿಗೆ. ನೋಡಿ, ಇದೇನೆ ನಮ್ಮ ಕದ್ಬಳ್ಳಿ. ನಾವಿರೋದು ಇಲ್ಲಿಂದ ಒಂದು 5 ಕಿಲೋಮೀಟರ್ ಹೋದರೆ ನಮ್ಮೂರ ಸಿಗುತ್ತೆ. ನಮ್ಮೂರು ನಾಗಮಂಗಲ ರೋಡು. ನಮ್ಮದು ನಾಗಮಂಗಲ ತಾಲೂಕು ಲಾಳಿಂಕೆರೆ ಅಂತ ನಮ್ಮೂರು ಬರುತ್ತೆ. ಇದೇನೆ ಕದ್ಬಳ್ಳಿ ಹೈವೇಗೆ ಬಂದ್ವಿ. ಇವಾಗ ಕದ್ಬಳ್ಳಿಯಿಂದ ಒಂದು 5 ಕಿಲೋಮೀಟರ್ ಅಷ್ಟೇ ನಮ್ಮ ಲಾಳಂಕೆರೆ ಅಷ್ಟೆ. ಇದೇನೇ ನಮ್ಮೂರು. ನಿಮ್ಮೂರು ಯಾವುದು ಅಂತ ಕೇಳ್ತಾ ಇದ್ರಲ್ಲ, ನಿಮ್ಮೆಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹಿಂದಿನ ವಿಡಿಯೋದಲ್ಲಿ ಯಾವ ಊರು ಸಿಸ್ಟರ್ ಅಂತ ತುಂಬ ಕಮೆಂಟ್ಸ್ ಮಾಡಿದ್ರಿ. ನಮ್ಮದು ಲಾಳಂಕೆರೆ ಕದ್ಬಳ್ಳಿ ಹೈವೇ. ಈಗ ನಮ್ಮ ಕಡೆ ಹಾಸನ, ಬೆಂಗಳೂರು, ಆದಿಚುಂಚನಗಿರಿ ಎಲ್ಲದೂ ಹತ್ರ ಆಗುತ್ತೆ ನಮ್ಮ ಕಡೆ. ಈ ವಿಡಿಯೋ ಕಡೆ ತನಕ ನೋಡಿ. ಇದೇನೆ ನಮ್ಮೂರು. ಕಡೆ ತನಕ ನೋಡಿದ್ರೆ ನಮ್ಮೂರು ಯಾವುದು ಅಂತ ನಿಮಗೆ ಸಿಗುತ್ತೆ. ಫೈನಲಾಗಿ ಸಿಗೋದೇನೆ ನಮ್ಮ ಲಾಳನಕೆರೆ, ನಮ್ಮೂರು ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಊರು ಅಂದರೆ ನನ್ನ ಗಂಡನ ಮನೆ ಇದೇನೆ ಲಾಳನಕೆರೆ, ಮಂಡ್ಯ ಡಿಸ್ಟಿಕ್, ನಾಗಮಂಗಲ ತಾಲೂಕು. ನಿಮ್ಮ ಯಾರಾದರೂ ಮಂಡ್ಯ ಡಿಸ್ಟಿಕ್ಕಲ್ಲಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತಾ ಇದ್ದರೆ ನೀವೇನಾದರೂ ನೋಡಿದ್ರಲ್ವಾ, ನಮ್ಮೂರಿಂದ ಈ ಊರಿಗೆ ಬರೋ ತನಕ ನಾನು ಯಾವ್ಯಾವ ರೀತಿ ಬರಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ಮಡ್ಲಕ್ಕಿ ಹಾಕೋದು ಆ ಕಡೆ ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದೊಂದು ಚಿಕ್ಕ ವಿಡಿಯೋ ಇರಲಿ ಮೆಮೊರಿಯಾಗಿ ಅಂತ ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಪಾಪು ಮಂಡೆ ತೆಗ್ಸೋದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.